ತುಂಬ ಚೆನ್ನಾಗಿದೆ. ನೀವು ಮಾಡಿದ್ದಾ? ಅಫ್ಕೋರ್ಸ್ ನಾನೇ ಮಾಡಿದ್ದು. ನಾನು ಇನ್ವೈಟ್ ಮಾಡ್ತಿದ್ದೀನಿ ಅಂದಮೇಲೆ ಎಲ್ಲನೂ ಮುಂದೆ ನಿಂತು ನಾನೇ ನೋಡ್ಕೋಬೇಕಲ್ವಾ. ಯುನೋ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಮೈ ಗೆಸ್ಟ್. ಹೌದು, ಹೇಗಿದೆ? ಚೆನ್ನಾಗಿದೆಯಾ? ನೈಸ್, ಸಕ್ಕತ್ತಾಗಿದೆ. ಇದೇ ಕಾರಣಕ್ಕೆ ನೀವು ನಂಗೆ ಇಷ್ಟ ಆಗೋದು. ಎಷ್ಟು ಡವ್ ಮಾಡ್ತಾಳೆ. ಎಲ್ಲ ಐಟಮ್ಸ್ನ ಹೋಟೆಲಿಂದ ತರಿಸಿ ತಾನೇ ಮಾಡಿದ್ದು ಅನ್ನೋ ಥರ ಬಿಲ್ಡಪ್ ತಗೋತಿದ್ದಾಳೆ. ಈಗ ಮಾಡಿನೇ ನಮ್ಮ ಬಾಸ್ನ ಬುಟ್ಟಿಗೆ ಬೀಳ್ಸ್ಕೊಂಡ್ಬಿಟ್ಲು. ಸರ್, ಇನ್ನೊಂದು ಸ್ವಲ್ಪ ಹಾಕ್ಸ್ಕೊಳ್ಳಿ, ಸಂಕೋಚ ಪಟ್ಕೋಬೇಡಿ. ಇಲ್ಲ ನಂಗೆ ಹೊಟ್ಟೆ ಫುಲ್ ಆಯ್ತು ಆಲ್ರೆಡಿ, ಸಾಕು. ನಿಜವಾಗ್ಲೂ ಕಮಾನ್ ಗೌತಮಿ, ನಿಮ್ಮ ಹತ್ರ ಏನು ಫಾರ್ಮಾಲಿಟೀಸ್? ಅದಕ್ಕೆ ಅಲ್ವಾ ನೀವು ಕರೆದ ತಕ್ಷಣ ದೂಸರ ಮಾತಿಲ್ಲದೆ ಬ್ರೇಕ್ಫಾಸ್ಟಿಗೆ ಬಂದಿದ್ದೀನಿ. ಸರ್, ನೀವು ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಬಟ್ ನನಗೆ ಒಂದೇ ಒಂದು ರಿಗ್ರೆಟ್ ಇದೆ. ನಿಮ್ಮನ್ನು ಇನ್ವೈಟ್ ಮಾಡಿದ ಹಾಗೆ ನಿಮ್ಮ ಮಾಮ್ನ ಇನ್ವೈಟ್ ಮಾಡೋಕ್ಕಾಗಲ್ಲಲ್ಲ ಅಂತ. ನನಗೂ ನಿಮ್ಮ ಮಾಮ್ನ ಹೀಗೆ ಇನ್ವೈಟ್ ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ಅವ್ರನ್ನ ಇನ್ವೈಟ್ ಮಾಡಬೇಕು ಅಂದರೆ ಅವ್ರ ಲೆವೆಲ್ ಮ್ಯಾಚ್ ಮಾಡಬೇಕು. ಆ್ಯಂಡ್ ದಟ್ಸ್ ಇಂಪಾಸಿಬಲ್. ನಿಮಗೆ ಗೊತ್ತಲ್ಲ ಅವ್ರ ಲೆವೆಲ್ ಏನು ಅಂತ. ಗೌತಮಿ, ಮಾಮ್ ನೀವು ಅಂದ್ಕೊಳ್ಳೋ ಥರ ಇಲ್ಲ. ನೀವು ಕೆಳಗಿದ್ದೀರಾ ಅಂತಾಗಲಿ, ನಮ್ಗಿಂತ ಕಮ್ಮಿ ಇದ್ದೀರಾ ಅಂತಾಗಲಿ, ಮಾಮ್ ನಿಮ್ಮನ್ನ ಆ ಥರ ನೋಡೇ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ನಿಮ್ಮನ್ನ ನೀವು ಅವ್ರ ಲೆವೆಲ್ಗೆ ಇದ್ದೀರಾ ಅಂತಲೇ ನೋಡಿದ್ದಾರೆ. ಅದೇ ಥರ ನಿಮ್ಮನ್ನ ಟ್ರೀಟ್ ಕೂಡ ಮಾಡಿದ್ದಾರೆ. ಮಾಮ್ ಯಾವತ್ತೂ ಕೂಡ ಸ್ಟೇಟಸ್ನ ನೋಡಲ್ಲ, ಕ್ಯಾರೆಕ್ಟರ್ನ ನೋಡ್ತಾರೆ. ನೀವು ಸುಮ್ಮನೆ ಅವ್ರ ಬಗ್ಗೆ ಏನೇನೋ ಅಂದ್ಕೊಂಡಿದ್ದೀರಾ, ಆ ಥರ ಎಲ್ಲ ಏನೂ ಇಲ್ಲ. ನಿಜ ಸರ್, ಇದು ಅವ್ರ ದೊಡ್ಡ ಗುಣ. ಬೈ ದ ವೇ ಸರ್, ನಿಮ್ಮ ಮಾಮ್ನ ನಾನು ತುಂಬ ಸತಿ ಮೀಟ್ ಮಾಡಿದ್ದೀನಿ. ಒಂದು 3 to 4 times ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಿದ್ದೀನಿ. ಬಟ್ ವಿ ಆರ್ ನಾಟ್ ಸೋ ಕ್ಲೋಸ್. ನನಗೆ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕೇಳಿ ತಿಳ್ಕೊಳ್ಬೇಕು ಅಂತ ಆಸೆ. ಬಟ್ ಕೇಳೋದಕ್ಕೆ ನಮ್ಮಿಬ್ಬರ ಮಧ್ಯ ಅಷ್ಟೊಂದು ಕ್ಲೋಸ್ ಬಾಂಡಿಂಗ್ ಬೆಳೆದಿಲ್ಲ. ಸೊ ನನಗೂ ಕೇಳೋದಕ್ಕೆ ಏನೋ ಒಂಥರ ಮುಜುಗರ. ಹ್ಯಾಸ್ ಆ್ಯನ್ ಶಿ ಈಸ್ ಮೈ ರೋಲ್ ಮಾಡೆಲ್. ನನಗೆ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇದೆ. ಅಂದರೆ ಅವ್ರು ಬೆಳೆದಿದ್ದ ರೀತಿ ಆ್ಯಂಡ್ ಇಷ್ಟೆಲ್ಲ ಅಚೀವ್ ಮಾಡೋದಕ್ಕೆ ಏನು ಸಾಧ್ಯ ಆಯಿತು, ಇದನ್ನೆಲ್ಲ ನನಗೆ ತಿಳ್ಕೊಳ್ಬೇಕು ಅಂತ ತುಂಬ ಕ್ಯೂರಿಯಸ್ ಇದ್ದೀನಿ.